ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ಪೊಮೊಗ್ರಾನೇಟ್ ಅಂದ್ರೆ ದಾಳಿಂಬೆ ಬೆಳೆಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಕ್ಷೇತ್ರ ಅಂದ್ರೆ ಅದು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲಾ ವರ್ಗದ ಜನರು ವಾಸ ಮಾಡ್ತಿರೋ ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ನ ಅಮರೇಗೌಡ ಪಾಟೀಲ್ ಬಯ್ಯಾಪುರ್. ಶಾಸಕರು ತಮ್ಮ 5 ವರ್ಷದ ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರದ ಜನರಲ್ಲಿ ಯಾವ ರೀತಿಯ ಭಾವನೆಗಳನ್ನ ಮೂಡಿಸಿದ್ದಾರೆ, ಜನರ ಬೇಡಿಕೆಗಳೇನು, ಶಾಸಕರ ಪೂರೈಕೆಯ ಅನುಪಾತವೇನು, ಈ ಕ್ಷೇತ್ರದಲ್ಲಿ ಜನಮನ ಮತ ಏನಿದೆ, ಹೇಗಿದೆ ನೋಡೋಣ ಬನ್ನಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ದಾಳಿಂಬೆ ಬೆಳೆಯಿಂದಲೂ ಪ್ರಸಿದ್ಧಿ ಪಡೆದಂತ ಕ್ಷೇತ್ರ ಕುಷ್ಟಗಿ. ಕ್ಷೇತ್ರದಲ್ಲಿ ಒಂದು ಬಾರಿ ಗೆದ್ದವರು ಮತ್ತೆ ಗೆದ್ದ ಉದಾಹರಣೆ ಇಲ್ಲ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,36,270 ಮತದಾರರಿದ್ದಾರೆ. ಈ ಪೈಕಿ ಪುರುಷ ಮತದಾರರು 1,18,711, ಹಾಗೆ ಮಹಿಳಾ ಮತದಾರರು 1,17,558, ಇತರೆ ಮತದಾರರು 11 ಮಂದಿ ಇದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರೇ ಅಧಿಕ. ಸುಮಾರು 48,000ಕ್ಕೂ ಹೆಚ್ಚು ಲಿಂಗಾಯತ ಮತಗಳಿವೆ. ನಂತರದ ಸ್ಥಾನ ಕುರುಬರದ್ದು, ಇರೋದು 45,000. ಎಸ್ಸಿ ಎಸ್ಟಿ 2 ಸೇರಿ 45,000 ವೋಟ್ ಇದೆ. ಮುಸ್ಲಿಮರು 21,000 ಮಂದಿ ಇದ್ದಾರೆ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ, 2018ರಲ್ಲಿ ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲ್ ವಿರುದ್ಧ ಗೆದ್ದು ಬೀಗಿದ್ದಂತ ಹಾಲಿ ಶಾಸಕ ಕಾಂಗ್ರೆಸ್ನ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮತ್ತೊಮ್ಮೆ ಮರು ಆಯ್ಕೆಯನ್ನ ಬಯಸಿದ್ದಾರೆ. ಈಗಾಗಲೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಇವರನ್ನೇ ಅಭ್ಯರ್ಥಿ ಅಂತ ಘೋಷಣೆಯನ್ನು ಕೂಡ ಮಾಡಿದೆ. ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಹಾಗೂ ಶರಣು ತಳ್ಳಿಕೇರಿ ಟಿಕೆಟ್ ಆಕಾಂಕ್ಷಿಗಳು. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ, ಶಿಕ್ಷಣಕ್ಕೆ 171 ಕೋಟಿ ವೆಚ್ಚ ಮಾಡಲಾಗಿದೆ. ಕೆಬಿಜೆಎನ್ಎಲ್ ಹಾಗೂ ಸಣ್ಣ ನೀರಾವರಿ ಇಲಾಖೆ 2 ಸೇರಿ 671 ಕೋಟಿ ವೆಚ್ಚದ ಕೆರೆಯನ್ನ ತುಂಬಿಸುವಂತ ಯೋಜನೆ ಆಗಿದೆ. ತಾವರಗೇರ ಪಟ್ಟಣಕ್ಕೆ ತುಂಗಾಭದ್ರಾ ಕಾಲುವೆಯಿಂದ 107 ಕೋಟಿ ವೆಚ್ಚದ ಕುಡಿಯುವ ನೀರಿನ ಯೋಜನೆ ಆಗಿದೆ. ಕೆಐಎಡಿಬಿ ವತಿಯಿಂದ 250 ಎಕರೆ ಕೈಗಾರಿಕೆ ಪ್ರದೇಶದ ಅಭಿವೃದ್ಧಿ ಆಗಿದೆ. 21 ಕೋಟಿ ವೆಚ್ಚದಲ್ಲಿ 100 ಬೆಡ್ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಿದೆ. ಹಾಗೆ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಯಿಂದ ಹೊರಬರಬೇಕಾದಂತ ಸವಾಲಿದೆ. 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಕೊಪ್ಪಳ ಏತ ನೀರಾವರಿ ಯೋಜನೆ ಮುಂದುವರಿಯಬೇಕಾಗಿದೆ. ತಾಲೂಕಿನಾದ್ಯಂತ ಶೈಕ್ಷಣಿಕ ಹಿನ್ನಡೆಯಾಗಿದ್ದು ಸುಧಾರಣೆ ಆಗಬೇಕಾಗಿದೆ. ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದು ಇದು ಈಡೇರಬೇಕಾಗಿದೆ. ಶಿಕ್ಷಕರ ಸಮಸ್ಯೆಗಳಿಗೆ ವರ್ಷಗಳೇ ಕಳೆದ್ರೂ ಪರಿಹಾರ ಸಿಕ್ಕಿಲ್ಲ, ಇದು ಈಡೇರಬೇಕಾಗಿದೆ. ನಾವೀಗ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಇದ್ದಾರೆ ಮತ್ತು ಪ್ರಯಾಣಿಕರು ಇದ್ದಾರೆ. ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅವರೆಲ್ಲರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. 2023ಕ್ಕೆ ಇಲ್ಲಿ ಆಯ್ಕೆ ಆಗ್ತಕ್ಕಂಥ ಜನಪ್ರತಿನಿಧಿ ಹೇಗಿರಬೇಕು, ಈ ಹಿಂದೆ ಇದ್ದಂತ 2018ರಲ್ಲಿ ಆಯ್ಕೆಯಾದಂತ ಶಾಸಕರಿಗೆ ಏನಿದ್ದಾರೆ ಪ್ರೆಸೆಂಟ್, ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ? ಇನ್ನೂ ನಮ್ಮೂರು ಭಾಳ ಅಭಿವೃದ್ಧಿ ಆಗ್ಬೇಕು ಸರ್. ಇನ್ನೂ ಭಾಳ ಧೂಳ ಮುಕ್ತ ಅಂತಂದು ಹೇಳಿ ಆಯ್ಕೆಯಾಗಿದ್ದಾರೆ. ಧೂಳ ಎಷ್ಟೋ ಜನಗಳು ಕಣ್ಣನ್ನ ನಮ್ಮನೆ ಕುಡುಕರ ರೀತಿಯಾಗಿದೆ. ನಮ್ಮ ಕಣ್ಣುಗಳು ನೋಡಿ, ಬೆಳಗ್ಗೆನೇ ಇದೆ, ಕಣ್ಣು ಕುಡುಕರ ರೀತಿ ಕಾಣ್ತಾ ಇದ್ದಾವೆ. ಇಲ್ಲೇ ನೋಡಿ ಬಸ್ ಸ್ಟ್ಯಾಂಡ್ ನೋಡಿ, ಇಲ್ಲಿ ಎಷ್ಟು ಧೂಳ ಇದೆ. ಇದು ಕುಷ್ಟಗಿನ ಯಾವುದೋ ಒಂದು ಹಳ್ಳಿನ ರೀತಿ ಇದೆ, ಹೌದಾ? ನಮಗೆ ದೊಡ್ಡಗೌಡರು ಭಾಳ ಒಳ್ಳೆಯ ಸ್ವಭಾವದವರು, ಸಣ್ಣ ಯುವಕರು ಬಂದರೂ ಕೂಡ ಸ್ಪಂದಿಸ್ತಕ್ಕಂಥ ನಾಯಕ. ಮುಂದಿನ ಬಾರಿ ಅವ್ರನ್ನೇ ಆಯ್ಕೆ ಮಾಡ್ತೀವಿ. ಸ್ಥಳೀಯರು ಕೂಡ ಅಭಿವೃದ್ಧಿ ವಿಚಾರವಾಗಿ ನಮ್ಮಂಥ ಯುವಕರು ಏನಾದರೂ ಹೇಳಿದ್ರು ಮಾಡ್ತಾರೆ ಅನ್ನೋ ಗ್ಯಾರಂಟಿ ನಮಗಿದೆ. ಅವ್ರನ್ನ ಮುಂದಿನ ಬಾರಿ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಮಾಡ್ತೀವಿ. ಇದು ಯುವಕರು ಮಾತಾದ್ರೆ ಹಿರಿಯರು ಕೂಡ ಇದ್ದಾರೆ, ಹಿರಿಯರನ್ನು ಮಾತನಾಡಿಸ್ತೀನಿ ನಾನು. ಮಾಡ್ತಿ ನಗರದ 20 ವರ್ಷ ಆದ್ರು ಹಕ್ಕಪತ್ರ ಬಂದಿಲ್ಲ. ಮಾನ್ಯ ಕೊಡ್ಸ್ಯಾರ ಬಯ್ಯಾಪುರ, ನೀರಿನ ಸವಲತ್ತು ಕೊಟ್ಟಾರ, ನಾಳನೂ ಕೊಡ್ಸ್ಯಾರ, ಎಲ್ಲ ಸವಲತ್ತು ಮಾಡ್ಯಾರ. ನಮ್ಮ ಏರಿಯಾ ಕುಷ್ಟಗಿ ಏರಿಯಾ ಒಳ್ಳೆಯರದಾರ, ಕೆಲಸ ಅದಾರ, ಕೆಲಸಗಾರ್ರಿ. ಈ ಎಲ್ಲ ಪಕ್ಷದ ಮೋದಿ ನೋಡಿ ಓಟ್ ಹಾಕದ್ ನಾವು.
ಯಾವನ ಕಾಂಗ್ರೆಸ್ ಸದ್ದಿಲ್ಲ ಬಿಜೆಪಿ ಇದಿಲ್ಲ. ಮೋದಿ ಒಂದು ಒಳ್ಳೆ ಆಡಳಿತ, ಮೋದಿ ನೋಡಿ ಬಿಜೆಪಿ ವೋಟ್ ಮಾಡ್ತೀವಿ ನಾವು. ಇವ್ರು ನೋಡಂಗಿಲ್ಲ. ಸಿದ್ದರಾಮಯ್ಯ ನೋಡಿ ಹಾಕ್ತೀವಿ, ನಾವು ಸಿದ್ದರಾಮಯ್ಯ. 2013ರಲ್ಲಿ ದೊಡ್ಡಗುಂಡಿ ಎಚ್ ಪಾಟೀಲ್ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಕೃಷ್ಣಾ ಬಿ ಸ್ಕೀಮು ನೀರಾವರಿಗೆ ಅವರು ಶಾಸಕರಾದ ಒಳಗೆ ಇಲ್ಲಿ ಇದು ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೂ ನಮ್ಮ ದೊಡ್ಡಗುಂಡಿ ಎಚ್ ಪಾಟೀಲ್ ಶಾಸಕರಾದಾಗ ವಿರೋಧ ಪಕ್ಷದಲ್ಲಿದ್ದರೂ ಅನೇಕ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಮತ್ತೆ 2023ಕ್ಕೆ ದೊಡ್ಡಗುಂಡಿ ಎಚ್ ಪಾಟೀಲ್ ಅವರಿಗೆ ಆಯ್ಕೆ ಆಗ್ತಾರೆ. ನಮ್ಮ ಮತ ದೊಡ್ಡಗುಂಡಿ ಎಚ್ ಪಾಟೀಲ್, DH ಪಾಟೀಲ್, ಜೈ DH ಪಾಟೀಲ್. ಇದು ಬಸ್ ನಿಲ್ದಾಣದಲ್ಲಿ ಇರತಕ್ಕಂತಹ ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು. ಇನ್ನು ಪಟ್ಟಣ ಮತ್ತು ಗ್ರಾಮಗಳಿಗೂ ತೆರಳಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯವನ್ನು ಪಡಿ. ನಾವೀಗ ಅದೇ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂತಹ ತಳವಗೇರ ಗ್ರಾಮದ ಒಳಗಡೆ ಬಂದಿದ್ದೀವಿ. ಗ್ರಂಥಾಲಯದ ಕಟ್ಟೆ ಮುಂಭಾಗದಲ್ಲಿ ಸಾಕಷ್ಟು ಜನ ಈ ಗ್ರಾಮದ ಮತದಾರರು ಕೂತಿದ್ದಾರೆ. ನಾನು ಅವ್ರನ್ನೆಲ್ಲರೂ ಮಾತನಾಡಿಸ್ತೀನಿ. ಹೇಳಿ, 2018ರಲ್ಲಿ ಆಯ್ಕೆಯಾದಂಥ ಶಾಸಕರು, ಈ ಒಂದು ಕ್ಷೇತ್ರದ ಶಾಸಕರು ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರಾ ಅಥವಾ ಇಲ್ವಾ? 5 ವರ್ಷದಲ್ಲಿ ಮಾಡಿದ್ದಾರೆ ಸರ್, ತುಂಬಾ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಅವ್ರು ಬಂದ್ಮೇಲೆ ತುಂಬಾ ಬದಲಾವಣೆ ಆಗಿದೆ. ಸುಮಾರು 2008ರಲ್ಲಿ ಶಾಸಕರು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ರು. ಕಾರಣ ಲಿಂಗಸೂರಲ್ಲಿ ತಮಗೆ ಟಿಕೆಟ್ ಸಿಗದೆ ಕಾರಣ ನಮ್ಮ ಕೃಷಿ ಕ್ಷೇತ್ರಕ್ಕೆ ಬಂದಾಗ ನೀರಿನ ಬರ ಭಾಳ ಇತ್ತು. ನೀರು ಕೊಟ್ಟ ಭಗೀರಥ ಅಂತ ಹೇಳ್ಬೋದು. ನಮ್ಮ ಕ್ಷೇತ್ರದಲ್ಲಿ ನೀರಿನ ಅಡಚಣೆ, ಆಮೇಲೆ ರಸ್ತೆ ಕಾಮಗಾರಿಗಳು, ಆಮೇಲೆ ಚರಂಡಿ, ಈ ಥರ ಹಲವಾರು ಸಮಸ್ಯೆಗಳು ಇದ್ದು ಅವರು ಬಂದ ತಕ್ಷಣ ನಮ್ಮ ಕ್ಷೇತ್ರ ತುಂಬ ಬದಲಾವಣೆ ಆಗಿದೆ. ಇನ್ನು ಮುಂದೆ 2023ಕ್ಕೆ ಮತ್ತೆ ಅವರು ಶಾಸಕರಾಗಿ ಕಾಂಗ್ರೆಸ್ ಸರ್ಕಾರದಿಂದ ಅವರು ಸಚಿವರಾಗ್ತಾರೆ ಅಂತ ಭರವಸೆ ನಾವು ಕೊಡ್ತೀವಿ. ಅದು ಏನಿದ್ರು ಅದೆಲ್ಲ ಬಂದಾಗಿ ನಮಗೆಲ್ಲ ಚಿಮ್ಣೇದೇಳಿ ಸತ್ಯ ಬಂದ್ ಮಾಡಿಬಿಟ್ರೆ ನಮ್ಗೆ ಏನು ಮಾಡ್ಬೇಕ್ರಿ ಸರ್? ಕತ್ತಲ್ದಾಗ ಕರಿಯಾಗ ಕುಂದ್ರಬೇಕ್ರಿ. ನಾವು ಊಟಕ್ಕೆ ಮಾಡಕ್ಕೆ ಏನು ಮಾಡ್ಬೇಕ್ರಿ ಅದನ್ನ ಹೇಳ್ರಿ. ಈಗ ನಾವು ಊಟ ಮಾಡಕ್ಕೆ ಕುಂತ ಕತ್ತಲ್ದಾಗ ಏನು ಸಾಗಾಡ್ಬೇಕಾ ಯಾಕ್ರಿ ಅದನ್ನ ಹೇಳ್ರಿ. ನಾವು ಅದನ್ನ ಹೇಳೋಣ ಅವ್ರನ್ನ. ನಮಗೆ ಬರೋದು ಚುನಾಕೆ ಏನು ಬೈತು ಅದ ಕಾಂಗ್ರೆಸ್ನಿಂದ ಬರ್ಬೇಕ್ರಿ. ನಮ್ಗೆ ಕಾಂಗ್ರೆಸ್ನಿಂದನೇ ಬರ್ಬೇಕ್ರಿ. ಯಾಕಂದ್ರೆ ಅವ್ರು ಏನಾರು ಇಟ್ಟು ಹೆಲ್ಪ್ ಮಾಡ್ತಾರೆ ಅವರು. ಬಿಜೆಪಿ ಸರ್ಕಾರ ಮಾಡಿದ್ದು ಕರೆಂಟ್ ಆಯ್ತು, ಯಾವ್ದಾಯ್ತು ಖಾಸೀಕರಣ, ಎಲ್ಲದಕ್ಕೂ ಖಾಸೀಕರಣಕ್ಕೆ ಅವಕಾರ. ಖಾಸೀಕರಣದಿಂದ ಏನು ರೈತರನ್ನ ಹಾಳು ಮಾಡೋದು ಬಿಜೆಪಿ. ರೈತರ ಸಲುವಾಗಿ ಇದು ಬಿಜೆಪಿ ಏನು ಕೆಲಸನ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಅವ್ರ ಬರಲಿ, ಇದು JDS ಅವ್ರ ಬರಲಿ, ಯಾವ ಪಕ್ಷ ಬದಲಿ ಪಕ್ಷ ಬರೋಕೆ ಹೊರತಾಗಿ ಕಾಂಗ್ರೆಸ್ ಪಕ್ಷ ಇದು ಬಿಜೆಪಿ ಪಕ್ಷ ಬರಬಾರ್ದು. ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಬರಬಾರ್ದು, ಕಾಂಗ್ರೆಸ್. ಯಾಕಂದ್ರೆ ಬಿಜೆಪಿ ಅವರು ರೈತರನ್ನ ಹಾಳು ಮಾಡಕತ್ತಾರ. ರೈತರಿಗೆ ಏನು ಲಾಭ ಇಲ್ಲ. ಆದ್ರೆ 2,000 ರೂಪಾಯಿ ಹಾಕ್ತಾರೆ ಅನ್ನೋದು ಅಷ್ಟ. ಸಮಸ್ಯೆಗಳು 106 ಅದಾವ. ಅವ್ನು ಯಾರು ನೋಡೋದಿಲ್ಲ. ಈಗ ಇಲೆಕ್ಷನ್ ಬಂದೈತೆ ನೋಡಿದ್ರಲ್ಲ. ಈಗ ಬರ್ಬೇಕಾತಂದ್ರ ಇಲೆಕ್ಷನ್ ಬಂದಾಗ ನೋಡೋದು. ಇಲೆಕ್ಷನ್ ಹೋದ್ಮೇಲೆ ಯಾರು ಒಳ್ಳೆ ಹುಡುಗಲ್ಲ. ಆಚೆ ಬಂದ್ಮೇಲೆ ಇವ್ರು ಒಳ್ಳೆ ಹುಡುಗಲ್ಲ, ಅವ್ರು ಒಳ್ಳೆ ಹುಡುಗಲ್ಲ, ಅವ್ರು ಒಳ್ಳೆ ಹುಡುಗಲ್ಲ. ಅಲ್ಲಿ ತಮ್ಮ ಐಸಾರನ ಜೀವನ ನಡೆಸ್ತಾರೆ. 2 ಮಕ್ಕಳು ಸುಖವಾಗಿ ಇರ್ತಾರೆ ಅವರು. ನಾವಿಲ್ಲಿ ರೈತರು ಎಲ್ಲ ಮುರಿತೇರಿ. ಇವರು ಎಲ್ಲರೂ 3 ಪಕ್ಷದಾರ ಆತ. ಹಂಗಾದಾಗ ಈಗ ರೈತರು ಯಾರನ್ನ ನಂಬಲಾರ ಪರಿಸ್ಥಿತಿ ಆಗೈತೆ. ಅಡಿಗೆ ಸಿಕ್ಕಾಗೈತೆ. ಜೀವನ ಹೋಗ್ಯಾವ ರೈತರು. ಈ ತಾಲೂಕು ಅಂತಂದ್ರೆ ಈ ಬಯ್ಯಾಪುರ ಸರ್ ಬಂದಿಂದ ಈ ನಮ್ಮ ಸಪೋರ್ಟ್ ಎಲ್ಲ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯ ಸರ್ ಎಲ್ಲ ಭಾಳ ಭಾಗ್ಯಗಳನ್ನು ಕೊಟ್ಟು ಎಲ್ಲ ರೈತರಿಗೂ ಕೂಡ ಎಲ್ಲ ಅನುಕೂಲ ಮಾಡಿಕೊಟ್ರ. ಹಾಗೂ ಬಡ ಮಕ್ಕಳಿಗೂ ಕೂಡ ಈ ಸ್ಕೂಲಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲಿ ಭಾಗ್ಯಗಳನ್ನು ಕೊಟ್ಟು ನಮ್ಮ ತಾಲೂಕಿಗೆ ಸ್ಪೆಷಲಿ ನಮ್ಮ ಬಯ್ಯಾಪುರ ಸರ್ ಬಂದಿಂದ ಭಾಳ ಅಭಿವೃದ್ಧಿ ಆಗೈತಿ. ಅವ್ರಿಗೆ ನಮ್ಮ ಸಪೋರ್ಟು, ಅವ್ರಿಗೆ ನಮ್ಮ ಓಟು. ಈ ಸಲ ಮಾತ್ರ ಅಮರೇಗೌಡ ಬಯ್ಯಾಪುರ ಸಾಹೇಬರು ಈ ಸಲ ಬರ್ತಾರಂತ ನಮಗೆ 100% ಇದೆ ಸರ್. ಹಿಸ್ಟ್ರಿ ಇದೆ ಸರ್. ಈ ಸಲ ಹಿಸ್ಟ್ರಿ ಬಯ್ಯಾಪುರ ಸಾಹೇಬರು ಈ ಸಲ ಮಾತ್ರ ಹಿಸ್ಟ್ರಿ ಮಾಡ್ತಾರಂತ 100% ಇದೆ ಸರ್. ಇದು ತಳವಗೇರ ಗ್ರಾಮದಲ್ಲಿ ಗ್ರಾಮಸ್ಥರು ಆಡ್ತಕ್ಕಂತಹ ಮಾತಾಗಿರ್ತಕ್ಕಂಥದ್ದು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಗ್ರಾಮ ಚಳಗೇರ ಎನ್ನುವಂತ ಗ್ರಾಮ. ಈ ಗ್ರಾಮದಲ್ಲಿ ನಾನಿರ್ತಕ್ಕಂಥದ್ದು. ಈಗ ಇಲ್ಲಿರ್ತಕ್ಕಂಥ ಈ ಗ್ರಾಮಸ್ಥರನ್ನ ಮಾತನಾಡಿಸ್ತೀನಿ. 2018ರಲ್ಲಿ ಆಯ್ಕೆಯಾದಂತಹ ಶಾಸಕರು, ಈ ಕ್ಷೇತ್ರದ ಶಾಸಕರು 5 ವರ್ಷಗಳಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರಾ ಅಥವಾ ಇಲ್ವಾ? ಮತ್ತೆ 2023ಕ್ಕೆ ಯಾವ ರೀತಿಯಾದಂಥ ನಾಯಕ ಮತ್ತು ಯಾವ ಪಕ್ಷವನ್ನ ಅಧಿಕಾರದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ನಾನು ಅವ್ರನ್ನ ಕೇಳ್ತೀನಿ. ಹೇಳಿ, ನಿಮ್ಮ ಶಾಸಕರ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಇತ್ತು ಇಲ್ವಾ? ನಮಗೆ ತೃಪ್ತಿ ಇದೆ. ಶೈಕ್ಷಣಿಕವಾಗಿ ಮತ್ತು ಕೆಲವೊಂದಿಷ್ಟು ಬೋರ್ವೆಲ್ ಎಲ್ಲದೂ ಮಾಡಿದ್ದಾರೆ. ನಮ್ಮ ಶಾಸಕರ ಬಗ್ಗೆ ನಮಗೆ ತೃಪ್ತಿ ಇದೆ. ಈ ಸಲ ಮತ್ತೊಮ್ಮೆ ಬಯ್ಯಾಪುರ ಬರ್ತಾರೆ ಅಂತ ನಮಗೆ ನಂಬಿಕೆ.
ಈಗ ಒಂದ್ಸಾರಿ ಆಯ್ಕೆ ಆದಂತವ್ರು ಇನ್ನೊಂದು ಸಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆದ ಇತಿಹಾಸ ಇಲ್ಲ ಅಂತಾರೆ. ಮರು ಇತಿಹಾಸ ಸೃಷ್ಟಿ ಮಾಡ್ತೀವಿ. ಈ ಸಲ ಬರ್ತಾರೆ, ಈ ಸಲ ಬರ್ತಾರೆ. ಮತ್ತೊಮ್ಮೆ ಸೃಷ್ಟಿ ಮಾಡ್ತೀವಿ ಇತಿಹಾಸ. ಈ ಸಲ ಮತ್ತೊಮ್ಮೆ ಇತಿಹಾಸ ಸೃಷ್ಟಿ ಆಗುತ್ತೆ. ಮತ್ತೊಮ್ಮೆ ಬರೆದವ್ರು ಇನ್ನು ಬಂದಿಲ್ಲ ಅಂತ ಹೇಳ್ತಾರಲ್ಲ, ಈ ಸಲ ಮಾಡಿ ತೋರಿಸ್ತೀವಿ. ಅದಕ್ಕೆ ನಾವು ಬದ್ಧವಾಗಿ ಪಣ ತೊಟ್ಟಿದ್ದೇವೆ. ಈಗ ಯುವಕರಾಗಿ ನೀವೇನ್ ಹೇಳ್ತೀರಿ ಬ್ರದರ್, ಏನಿದೆ ಕ್ಷೇತ್ರದಲ್ಲಿ? ಮತ್ತೊಮ್ಮೆ ಅವ್ರ ಕೆಲಸ ಚೆನ್ನಾಗಿದೆ, ಈ ಸಲ ಅವ್ರು ಆರಿಸಿ ಬರ್ತಾರೆ ಅಂತ ಹೇಳ್ತೀವಿ. ಅಮ್ರೇಗೌಡರು ಬರ್ತಾರೆ. ತಾವೇನ್ ಹೇಳ್ತೀರಿ? ಮತ್ತೊಮ್ಮೆ ಅಮ್ರೇಗೌಡರು ಮತ್ತೆ ಕಾಂಗ್ರೆಸ್ ಈ ಸರಿ ವಿಜಯಶಾಲಿ ಕುಷ್ಟಗಿ ಕ್ಷೇತ್ರದಲ್ಲಿ. ದುರ್ಗಪ್ಪ ಯಜಮಾನ್ರೆ ತಾವೇನ್ ಹೇಳ್ತೀರಿ? ನಾವು ಕಾಂಗ್ರೆಸ್ ಸರ್, ಯಾವಾಗಲೂ ಕಾಂಗ್ರೆಸ್ ಮಾಡ್ತೀವಿ. ಕಾಂಗ್ರೆಸ್ನ ಅಭಿವೃದ್ಧಿ ಆಗುತ್ತೆ, ಒಪ್ಕೊಂತೀವಿ ಅದನ್ನ. ಆದರೆ ಇದು ಒಂದು ಇತಿಹಾಸ ಮರುಸೃಷ್ಟಿ ಆದರೆ ಹೊಸ ಇತಿಹಾಸ ಇದು ಹೇಳಕ್ ಬರಲ್ಲ. ಎರಡೂ ಪಕ್ಷದಲ್ಲಿ ಟಫ್ ಫೈಟ್ ಇದೆ. ಎಸ್, ಟಫ್ ಫೈಟ್ ಇದೆ. ಎರಡು ಟಫ್ ಇದೆ. ಆದ್ರೆ ಕಾಂಗ್ರೆಸ್ ಬರ್ತದ ಕಾಂಗ್ರೆಸ್. ಕಾಂಗ್ರೆಸ್ ಅಮ್ರೇಗೌಡ್ರನ್ನ ಅಭಿವೃದ್ಧಿ ಆಗಿದೆಯಾ? ಮಾಡಿದಾರ ಅಮ್ರೇಗೌಡರು? ಬಂದಾರ್ರಿ, ಮಾಡ್ಯಾರ್ರಿ, ಎಲ್ಲ ಮಾಡ್ಯಾರ. ಈ ಗ್ರಾಮದ ರಸ್ತೆಗಳು, ಕುಡಿಯೋ ನೀರು, ಈ ಎಲ್ಲ ಸೌಲಭ್ಯಗಳನ್ನ ಅಮ್ರೇಗೌಡರು ಕೊಟ್ಟಾರನ್ರಿ? ಕೊಟ್ಟಾರೆ. ಇನ್ನೊಂದ್ಸರಿ ಅಮ್ರೇಗೌಡರು ಬರ್ಬೇಕಂತೀರೇನ? ಅಮ್ರೇಗೌಡರು ಹೌದಾ? ಅಭಿವೃದ್ಧಿಗಳು ಮಾಡಿದಾರೆ. ಸರ್, ಅಭಿವೃದ್ಧಿ ಬೇರೆ ಇರ್ಬೋದು, ಆದರೆ ಕಾರ್ಯಕರ್ತರ ಜೊತೆ ಅವರು ಸ್ಪಂದನೆ ಸರಿ ಇರಲಿಲ್ಲ. ನಾವು 2008ರಿಂದ ಕಾಂಗ್ರೆಸ್ನಲ್ಲಿದ್ವಿ. ಈಗ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಸೇರಿ. ಈ ಸಲ ಏನಪ್ಪ ಅಂದ್ರೆ ದೊಡ್ಡಗೌಡ್ರು ಪಕ್ಕ ಹಚ್ಚಿ ಬರ್ತಾರೆ. ನಾವೀಗ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹನುಮಸಾಗರ ಎನ್ನುವಂತಹ ಒಂದು ಪಟ್ಟಣದಲ್ಲಿದ್ದೀವಿ. ಸಾಕಷ್ಟು ಸಂಖ್ಯೆಯ ಮತದಾರರನ್ನ ಹೊಂದಿರತಕ್ಕಂತಹ ಬಹುದೊಡ್ಡ ಪಟ್ಟಣ ಇದು ಹನುಮಸಾಗರ ಅಂತಕ್ಕಂಥದ್ದು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಜನಪ್ರತಿನಿಧಿಗಳಾದರೂ ಕೂಡ ಈ ಒಂದು ಕ್ಷೇತ್ರದ ಮತದಾರರ ಒಂದು ಏನಂತ ಹೇಳಿದ್ರೆ ಅವ್ರು ಹಾಕ್ತಕ್ಕಂಥ ಮತ ಅತ್ಯಂತ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಮತದಾರನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. 2023ಕ್ಕೆ ಆಯ್ಕೆ ಆಗ್ತಕ್ಕಂಥ ಜನಪ್ರತಿನಿಧಿ ಹೇಗಿರಬೇಕು ಮತ್ತು ಈಗಿರ್ತಕ್ಕಂಥ ಹಾಲಿ ಶಾಸಕರು ಎಷ್ಟರ ಮಟ್ಟಿಗೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಅವ್ರ ಬಾಯಿಂದನೇ ನಾನು ಕೇಳ್ತೇನೆ. 2018ರಲ್ಲಿ ಆಯ್ಕೆಯಾದಂಥ ಶಾಸಕರು ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಏನಾದರೂ ಕೆಲಸ ಮಾಡಿದ್ದಾರಾ? ಅಭಿವೃದ್ಧಿ ಕೆಲಸ, ರಸ್ತೆಗಳು, ಕುಡಿಯೋ ನೀರು, ಶಿಕ್ಷಣ, ಕೃಷಿ ಈ ರೀತಿಯಾಗಿ ಏನಾದರೂ ಒಳ್ಳೆ ಕೆಲಸ ಮಾಡಿದಾರಾ ಅಥವಾ ಇಲ್ವಾ? ಅಮರೇಗೌಡರು ಬಯ್ಯಾಪುರ ಅವರು ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಹಳ್ಳಿಗೆಲ್ಲ ರೋಡ್ ಮಾಡಿದಾರ, ಒಳ್ಳೆ ನೀರು ಗೀರು ಪಂಪ್ ಸೆಟ್ ಹಾಕಿದಾರ. ಹೌದ್ರಿ, ಎಲ್ಲ ಈ ಕಡೆ ಎಲ್ಲ ರೋಡ್ ಗೀಡ್ ಏನಿದ್ದಿಲ್ರಿ, ಎಲ್ಲ ರೋಡ್ ಮಾಡಿದಾರ. ಇದು ಬಾದಾಮಿ ರೋಡ್ ಮಾಡಿದಾರ್ರಿ. ಕಾಂಗ್ರೆಸ್ ಎಲ್ಲ ಒಳ್ಳೇದೈತ್ರಿ, ಚಲೋ ಮಾಡಿದ್ದಾರೆ ಎಲ್ಲೆಲ್ಲ. ಹೌದ್ರಿ, 2023ಕ್ಕೆ ಈಗ ಇರ್ತಕ್ಕಂಥ ಶಾಸಕರೇ ಆಯ್ಕೆ ಆಗ್ಬೇಕಂತೀರಾ ತಾವು? ಹೌದ್ರಿ, ಅವರ ಆಯ್ಕೆ ಆದ್ರೆ ಒಳ್ಳೇದ್ರಿ ನಮ್ಗೆಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ಸರಿ ಆರಿಸಿ ಬಂದ್ರೆ ಇನ್ನೊಂದ್ಸರಿ ಬರಲ್ಲ ಅಂತಾರಲ್ರಿ ಸರ್? ಈ ಸರಿ ಇತಿಹಾಸ ಚೇಂಜ್ ಆಗುತ್ತೆ ಸರ್. ಅಮರೇಗೌಡ ಬಯ್ಯಾಪುರ್ ಸರ ಬರ್ತಾರ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರ ಸರ್. ಅವ್ರು ಒಳ್ಳೆ ಕೆಲಸ ಮಾಡ್ಯಾರ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರ. ಕೃಷಿ ತಾಲೂಕಿಗೆ ಇನ್ನೊಮ್ಮೆ ಬಯ್ಯಾಪುರ ಸರ ಬರ್ಬೇಕು. ಏನ್ ಮಾಡಿದಾರೆ ಸರ್ ಅಭಿವೃದ್ಧಿ ನಿಮ್ಮ ಪ್ರಕಾರ? ಸರ್ ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ನೀರಿನ ಯೋಜನೆ ಆಯ್ತು, ಮತ್ತು ಶಿಶು ರೋಡೆ ಆಯ್ತು, ಎಲ್ಲ ಯೋಜನೆ ಮಾಡ್ತಾರೆ ಅಭಿವೃದ್ಧಿ. ಬಯ್ಯಾಪುರ ಸಾಹೇಬ್ರ ಗೆಲ್ತಾರೆ 100ಕ್ಕೆ 100. ಈ ತಾಲೂಕಿಗೆ ಶಾಸಕರಾಗಿ ಮತ್ತೆ ಸಚಿವರಾಗಿ ಬರಲಿ ಎಂದು ನಮ್ಮಲ್ಲಿ ಎಲ್ಲರಲ್ಲಿ ಅಭಿಪ್ರಾಯ ಇರುತ್ತದೆ. ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನು ಮತ್ತು ಶಿಕ್ಷಣ ಪ್ರೇಮಿಗಳಾಗಿರ್ತಾರೆ ಬಯ್ಯಾಪುರ ಸಾಹೇಬರು. ಕೆಲಸ ಮಾಡ್ರೆ ಬಯ್ಯಾಪುರ ಇಲ್ಲ ಅನ್ನೋದಲ್ಲ, ಬಟ್ ಈಗ ಇದು ವಾತಾವರಣ ನೋಡಿದ್ರೆ ಎರಡೂ ಈಕ್ವಲ್ ಅದ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು. ಅದೇನು ಬಯ್ಯಾಪುರ ಸರ್ ಬರ್ತಾರೆ. ಇದು ಈಗ ಈ ಸರನು ಬಯ್ಯಾಪುರ ಅಮರೇಗೌಡಲ್ಲಿ ದೊಡ್ಡಗೌಡಲ್ಲಿ ನರೇಂದ್ರ ಮೋದಿ ಏನು ಅಭಿವೃದ್ಧಿ ಮಾಡಿದ್ರು ನೋಡ, ಅದನ್ನ ನೋಡಿ ಓಟ್ ಹಾಕೋದು, ಮತ್ತೇನಿಲ್ಲ. ಓಟ್ ಹಾಕೋದು ಅಷ್ಟೇ. ಅವರೇ ಬರ್ಬೇಕು. ಅಭಿವೃದ್ಧಿ ಮಾಡಿದಾರೆ ಅಲ್ಲಿ, ಅವರೇ ಬರ್ಬೇಕು. ಅಮರೇಗೌಡ ಸಾಹೇಬ್ರು ಬರ್ಬೇಕ್ರಿ. ಅಭಿವೃದ್ಧಿ ಆಗೈತ್ರಿ, ನಮ್ಮೂರು ಆಗೈತ್ರಿ ಸರ್, ಆಗೈತ್ರಿ ಸರ್. ಅವರ ಮತ್ತು ಶಾಸಕರಾಗ್ತಾರ. ಮತ್ತು ನಮ್ಮ ಹನುಮಸಾಗರಕ ಮುರಾರ್ಜಿಯನ್ನು ಮತ್ತು ಮುರಾರ್ಜಿ ಮತ್ತು ಇವು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಇವು ಹಳ್ಳಿಗಳಲ್ಲಿ ಮತ್ತು ಹೈಸ್ಕೂಲ್ ತೊಗೊಂಬಂದ್ರು ಎಲ್ಲ ಕಾರ್ಯ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಶಾಸಕರಾಗೋದು ನಮ್ಮಲ್ಲಿ. ದೊಡ್ಡನಗೌಡ ಪರವಾಗಿಲ್ಲ, ಬಿಜೆಪಿ ಪಕ್ಷ ದೊಡ್ಡನಗೌಡ ಬೇಕು. ನಮಗೂ ಅದಾರಿ, ಇನ್ನೇ ಮಾತಾಡಿದ್ವಲ್ರಿ ದೊಡ್ಡನಗೌಡ. ಹೌದು. ಯಾರು MLA ಆಗ್ಬೇಕ್ರಿ ನೆಕ್ಸ್ಟ್ 2023ಕ್ಕೆ? ದೊಡ್ಡಗೌಡ ಸಾಹೇಬ್ರ MLA ಆಗ್ಬೇಕ್ರಿ 23ಕ್ಕೆ. ದೊಡ್ಡಗೌಡ ಸಾಹೇಬ್ರ ಈಗ ಹಾಲಿ ಶಾಸಕರು ಚಲೋ ಕೆಲಸ ಮಾಡ್ಯಾರ. ಹಾಲಿ ಶಾಸಕರಿಗೆ ನಾವು ಓಟ್ ಹಾಕೋದು. ಅಮರೇಗೌಡರು ಒಳ್ಳೇದು ಮಾಡ್ಯಾರ ನಮ್ಮ ಕ್ಷೇತ್ರಕ್ಕೆ, ಅವ್ರಿಗೆ ನಾವು ಓಟ್ ಹಾಕೋದು. ನಾವು ದೊಡ್ಡಗೌಡ್ರು
ಅವರು ಒಳ್ಳೆ ಕೆಲಸ ಮಾಡಿದ್ರು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಕಪರ್ ಅಂತ ಬಿದ್ದರೆ ಯಾರ್ಯಾರಿಗೆ ಬೀಳುತ್ತೆ ಈ ಸಾರಿ? ಈ ಸದ್ರೆ ದೊಡ್ಡನಗೌಡ ಪಾಟೀಲ್ ಇರ್ಬೋದು, ಬಿಟ್ರೆ ಅಮರೇಗೌಡ ಪಾಟೀಲ್ ಸರ್ ಅವರು ಇಬ್ರ ನಡುವೆ ಪೈಪೋಟಿ ಜಾಸ್ತಿ ಇದೆ. ಇರೋದ್ರಲ್ಲಿ ಯಾರು ಉತ್ತಮ? ಇಬ್ರು ಉತ್ತಮನೇ ಇದಾರೆ. ಎರಡಕ್ಕೆ ಯಾರು ಏನು ಮಾಡಕ್ಕಾಗಲ್ಲ, ಆದ್ರೆ ಆಯ್ಕೆ ಮಾತ್ರ ಜನರಲ್ಲಿ ಇರುತ್ತೆ. ಹಾ, ಬಯಾಪುರ ಬಂದ್ರೆ ಚೌತ್ಮ. ಹಾ ಹೌದು, ಎಲ್ಲ ಕೆಲಸ ಮಾಡ್ಯಾರ ಅವರು. ಹಾ, ಬಯ್ಯಾಪುರ ಅಮರೇಗೌಡ್ರೆ ಬರ್ಬೇಕು. ಅವರೇ ಕೆಲಸಗಾರ ರೀ, ಮಾತು ಹುಡುಕ್ಯಾರ ಅವರೇ ಕೆಲಸಗಾರ. ಬಯಾಪುರ ಸೋರೆ ಕೆಲಸಗಾರ ಸರ್, ಅವರೇ ಬರೋದು ಈ ಸತಿ. ಬಯ್ಯಾಪುರ ಈ ಬಾರಿ ಕುಷ್ಟಗಿ ಕ್ಷೇತ್ರದಲ್ಲಿ ಬಂದವ್ರು ಬರಾಗಿಲ್ಲ ಅಂತ ಅದನ್ನ ಮಂತ್ರ ಇಟ್ಕೊಂಡು ಕೆಲವರು ಇದು ಮಾಡಕತ್ರ. ಈ ಬಾರಿ ಅಮರೇಗೌಡ ಬಯಾಪುರ ಅವರು ಆ ಇತಿಹಾಸ ಮುರಿದು ಹೊಸ ಇತಿಹಾಸ ಸೃಷ್ಟಿ ಮಾಡಿ ಮತ್ತೊಮ್ಮೆ ಸಚಿವರಾಗಿ ಈ ಕ್ಷೇತ್ರವನ್ನು ನಮ್ಮ ಅತ್ಯುನ್ನತವಾಗಿ ಉತ್ತಂಗಕ್ಕೆ ಏರಿಸ್ತಾರ. ಇದು ಶತಸಿದ್ಧ. ಈ ಬಾರಿ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿ ಮಾಡೋದು 100ಕ್ಕೆ 100ರಷ್ಟು ಶತಸಿದ್ಧ.